41ನೇ ವಯಸ್ಸಿಗೆ ಬಂದರೂ ಮದುವೆಯಾಗದೆ ಇನ್ನೂ 20ರ ಹರೆಯದ ಯುವತಿಯಂತೆ ಕಾಣುತ್ತಿರುವ ನಟಿ ತ್ರಿಷಾ, ಖ್ಯಾತ ನಟನ ಜೊತೆ ಲಿವಿಂಗ್ ರಿಲೇಶನ್ಶಿಪ್ನಲ್ಲಿದ್ದಾರೆ ಎನ್ನುವ ಸುದ್ದಿಯೊಂದು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿದೆ. ನಟಿ ತ್ರಿಷಾ ಚೆನ್ನೈನಲ್ಲಿ ಜನಿಸಿದರು. ಯತಿರಾಜ್ ಕಾಲೇಜಿನಲ್ಲಿ ತಮ್ಮ ಶಾಲಾ ಶಿಕ್ಷಣವನ್ನು ಪಡೆದರು. ಮಾಡೆಲಿಂಗ್ ಕ್ಷೇತ್ರದತ್ತ ಗಮನ ಹರಿಸಿದ ತ್ರಿಷಾಗೆ ಆರಂಭದಲ್ಲಿ ಸಿನಿಮಾ ಅವಕಾಶಗಳು ಅರಸಿ ಬಂದಿದ್ದು, ಜೋಡಿ ಸಿನಿಮಾದಲ್ಲಿ ನಟಿ ಸಿಮ್ರಾನ್ಗೆ ಕೆಲವೇ ಸೆಕೆಂಡುಗಳ ಕಾಲ ಸ್ನೇಹಿತೆಯಾಗಿ ನಟಿಸುವ ಅವಕಾಶ ಸಿಕ್ಕಿತು. ಸಿಕ್ಕ ಅವಕಾಶವನ್ನು ಸದುಪಯೋಗಪಡಿಸಿಕೊಂಡ ತ್ರಿಷಾ, ನಂತರ ಅಮೀರ್ ಅಭಿನಯದ ಸೂರ್ಯ ಜೊತೆಗಿನ ಮೌನಂ ಪಸಿಯದೆ ಮತ್ತು ಶ್ರೀಕಾಂತ್ ಅಭಿನಯದ ಮನಸ್ಸೆಲ್ಲಂ ಸತತ ಸೋಲು ಕಂಡವು. ಹೀಗಾಗಿ ಕೆಲ ಟೀಕೆಗಳನ್ನು ಎದುರಿಸಿದರು. ನಂತರ ನಿರ್ದೇಶಕ ಹರಿ ವಿಕ್ರಮ್ ಎದುರು ನಟಿಸಿದ ಸಾಮಿ ಚಿತ್ರವು ಇವರ ಗುರುತನ್ನೇ ಬದಲಾಯಿಸಿತು. ಇದರ ನಂತರ ನಟಿ ಅನೇಕ ಹಿಟ್ ಸಿನಿಮಾಗಳಲ್ಲಿ ನಟಿಸಿ ಸ್ಟಾರ್ ಪಟ್ಟಕ್ಕೇರಿದರು. ತಮಿಳು ಮಾತ್ರವಲ್ಲದೆ ತೆಲುಗು ಚಿತ್ರರಂಗದತ್ತಲೂ ಗಮನ ಹರಿಸಿರುವ ತ್ರಿಷಾ ಕೆಲವು ಮಲಯಾಳಂ ಚಿತ್ರಗಳಲ್ಲೂ ನಟಿಸಿದ್ದಾರೆ. ಈ ವೇಳೆ ಖ್ಯಾತ ಚಿತ್ರ ವಿಮರ್ಶಕ ಕೆಯೂರು ಬಾಲು ಸಂದರ್ಶನವೊಂದರಲ್ಲಿ ತ್ರಿಷಾ ಮದುವೆಯ ಬಗ್ಗೆ ಮಾತನಾಡಿದ್ದಾರೆ. ನಟಿ 30 ವರ್ಷವಾದರೂ ಮದುವೆಯಾಗಿಲ್ಲ ಅನ್ನೋದು ಒಂದು ಭಾರಿ ವಿವಾದಕ್ಕೀಡಾಗಿದ್ದಲ್ಲದೆ ಟೀಕೆಗೂ ಗುರಿಯಾಗಿತ್ತು. ಹಣಕ್ಕಾಗಿ ತ್ರಿಷಾ ಮದುವೆಯಾಗದಂತೆ ಆಕೆಯ ತಾಯಿ ತಡೆಯುತ್ತಿದ್ದರು. ಇದಕ್ಕೆ ಉತ್ತರಿಸಿದ ತ್ರಿಷಾ ತಾಯಿ ಉಮಾ, ನನ್ನ ಮಗಳು ನಟಿಯಾಗಿದ್ದರೂ ಆಕೆಗೆ ಮದುವೆಯಾಗಿ ಮಕ್ಕಳಾಗಬೇಕು ಎಂಬುದು ನನ್ನ ಆಸೆ. ಆಗ ನಾನು ಅವಳ ಮದುವೆಯನ್ನು ಹೇಗೆ ತಡೆಯುತ್ತೇನೆ ಎಂದು ಖಾರವಾಗಿ ಸಂದರ್ಶನ ನೀಡಿದ ಅವರು, ಆದಷ್ಟು ಬೇಗ ತ್ರಿಷಾ ಮದುವೆಯ ಬಗ್ಗೆ ಮಾಹಿತಿ ಬಹಿರಂಗ ಪಡಿಸುವುದಾಗಿ ಶಪಥ ಮಾಡಿದ್ದರಂತೆ. ಇದಾದ ನಂತರ ಖ್ಯಾತ ನಿರ್ಮಾಪಕ ಹಾಗೂ ಅತಿ ದೊಡ್ಡ ಕೋಟ್ಯಾಧಿಪತಿ ವರುಣ್ ಮಣಿಯನ್ ಹಾಗೂ ತ್ರಿಷಾ ಅವರ ಮದುವೆಯ ಏರ್ಪಾಡುಗಳನ್ನು ಮಾಡಲಾಗಿದ್ದು, ಅವರ ವಿವಾಹ ನಿಶ್ಚಿತಾರ್ಥವನ್ನು ಅದ್ಧೂರಿಯಾಗಿ ನಡೆಯುತ್ತದೆ ಎನ್ನಲಾಗಿತ್ತು. ಆದರೆ ಎರಡು ಕುಟುಂಬಗಳ ನಡುವಿನ ಭಿನ್ನಾಭಿಪ್ರಾಯವು ಅವರ ಮದುವೆಯನ್ನು ಕೊನೆಗೊಳಿಸಿತು. ಈ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ನಾನಾ ವದಂತಿಗಳು ಹಬ್ಬಿದಾಗ ಈ ಬಗ್ಗೆ ತ್ರಿಷಾ ತಾಯಿ ಉಮಾ ಉತ್ತರ ನೀಡಿ, ಇದು ತಂದೆಯ ತಾಯಿ ನಿಶ್ಚಯಿಸಿದ ಮದುವೆ, ಹಿರಿಯರು ಈ ಮದುವೆ ನಿಲ್ಲಿಸಿದ್ದಾರೆ ಎಂದಿದ್ದರು. ಆಗಲೇ ಸೆಯಾರು ಬಾಲು ನಟಿ ತ್ರಿಷಾ ಅವರು ತೆಲುಗಿನ ಖ್ಯಾತ ನಟ ರಾಣಾ ಅವರನ್ನು ಪ್ರೀತಿಸುತ್ತಿದ್ದು, ಅವರೊಂದಿಗೆ ಲಿವ್ ಇನ್ ರಿಲೇಶನ್ಶಿಪ್ ನಲ್ಲಿದ್ದಾರೆ ಎಂದು ಹೇಳಿದ್ದರು. ಇದು ಇವತ್ತಿನ ಅಪ್ಡೇಟ್ಸ್ ಆಗಿದ್ದು, ಇನ್ನು ಜಾಸ್ತಿ ಅಪ್ಡೇಟ್ಸ್ ಪಡೆಯಲು ನೋಡ್ತಾ ಇರಿ ಎಂಟರ್ಟೈನ್ಮೆಂಟ್ ನ್ಯೂಸ್ ಚಾನೆಲ್.